ಸ್ಮಾರ್ಟ್ ಸಿಟಿ ಯೋಜನೆ ಬಗ್ಗೆ ಸೂಕ್ತವಾದ ಮಾಹಿತಿ ಇಲ್ಲದೆ ಮತ್ತು ಮಾಹಿತಿ ಪಡೆಯುವಂಥ ಆಸಕ್ತಿಯೂ ಕೂಡ ಇಲ್ಲದೆ ರಾಜಕೀಯ ಪ್ರೇರಿತವಾದ ಹೇಳಿಕೆಯನ್ನು ಸಂಸದರು ಕೊಡ್ತಿರುವುದು ಅತ್ಯಂತ ಖೇದಕರ ಮತ್ತು ವಿಷಾದನೀಯ. ಬಹುಶಃ ಮೊನ್ನೆ ನಾನು ನೋಡಿದಂಥ ಪತ್ರಿಕಾಗೋಷ್ಠಿಯಲ್ಲಿ ಅವರ ಸ್ಟೇಟ್ಮೆಂಟ್ ಸಂದರ್ಭದಲ್ಲಿ ನನಗೆ ಇವತ್ತು ಆಶ್ಚರ್ಯ ಆಗ್ತದೆ. ಯಾಕಂತ ಹೇಳಿದರೆ ಒಂದು ಜನಪ್ರತಿನಿಧಿ ಆದವರು ಯಾವುದೆಲ್ಲ ಸರ್ಕಾರದ ಯೋಜನೆ ಇದೆ ಅಂತ ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ ಜನರಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಮಾಡಬೇಕು. ಸ್ಮಾರ್ಟ್ ಸಿಟಿ ಯೋಜನೆ ಅದು ಶೇಕಡ 50% ಸೆಂಟ್ರಲ್ ಗೌರ್ಮೆಂಟ್, 50% ಸ್ಟೇಟ್ ಗೌರ್ಮೆಂಟ್. ಇದರ ಉದ್ದೇಶ ಏನಿದೆ? ಹೈಜಿನಿಕ್ ಫುಡ್ಡು, ಗುಡ್ ಲೈಫ್ ಆಫ್ ದಿ ಪೀಪಲ್ ಅದರ ಪ್ರಮುಖ ಆದ್ಯತೆ. ಇವತ್ತು ಅದಕ್ಕಾಗಿ ನಾವೆಲ್ಲ ರಸ್ತೆ ಮತ್ತು ಇನ್ನಿತರ ಮೂಲಭೂತ ಸೌಕರ್ಯ ಸಂಬಂಧ ಜೊತೆಯಲ್ಲಿ ಸ್ವಚ್ಛ ನಗರಕ್ಕೆ ಇವತ್ತು ವಿಶೇಷವಾದ ಗಮನ ನಾವಿತ್ತು ಕೊಟ್ಟಿದ್ದೇವೆ. ಸ್ವಚ್ಛ ನಗರ ನಿರ್ಮಾಣ ಮಾಡದೆ ಸ್ವಚ್ಛ ಭಾರತ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ನಾವು ಇವತ್ತು ಉತ್ತಮವಾದ ಒಂದು ಬಸ್ ಸ್ಟ್ಯಾಂಡ್ ಇರಬೇಕಂದಲ್ಲಿ ಬಸ್ ಸ್ಟ್ಯಾಂಡ್ಗೆ ಅದ್ದಲ್ಲಿ ಯೋಜನೆ, ಉತ್ತಮವಾದ ಮಾರ್ಕೆಟ್ ಇರಬೇಕಂದಲ್ಲಿ ಮಾರ್ಕೆಟ್ಗೆ ಅದೊಂದು ಯೋಜನೆ, ಉತ್ತಮವಾದ ಕ್ರೀಡಾಂಗಣ ಇರಬೇಕಂದ್ರೆ ಮಂಗಳ ಸ್ಟೇಡಿಯಂಗೆ ಯೋಜನೆ, ಆಸ್ಪತ್ರೆ ಉತ್ತಮವಾಗಬೇಕಂದ್ರೆ ವೆಲ್ಲೋಕ್ಕೆ 30 ಕೋಟಿ. ಇವತ್ತು ಮೀನುಗಾರಿಕೆಯಲ್ಲಿ ಇವತ್ತು ಅಲ್ಲಿ ಬರುವಂತಹ ತ್ಯಾಜ್ಯ ವಸ್ತುಗಳೆಲ್ಲ ಶೇಖರಣೆ ಮರು ಸಂಸ್ಕರಣೆ ಆಗಬೇಕಂತೇಳಿ ಅಲ್ಲಿಗೆ ಇವತ್ತು 60 ಕೋಟಿಗಿಂತ ಜಾಸ್ತಿ. ಈ ಎಲ್ಲ ಜೊತೆಯಲ್ಲಿ ಹಲವಾರು ವರ್ಷಗಳಿಂದ ಸ್ಲಾಟರ್ ಹೌಸ್ ಇವತ್ತು ಅಲ್ಲಿ ಇವತ್ತಿದೆ. ಹಲವಾರು ವರ್ಷಗಳಿಂದ 60-45 ವರ್ಷಗಳಿಂದ ಬಹುಶಃ ಅಲ್ಲಿದೆ. ಇವತ್ತು ಮಂಗಳೂರು ನಗರದವರು ಶೇಕಡ 80ರಷ್ಟು ಇವತ್ತು ನಾನ್ ವೆಜ್ ತಿಂತಾರೆ, ಮಟನ್ ತಿಂತಾರೆ, ಚಿಕನ್ ತಿಂತಾರೆ, ನಾನ್ ವೆಜ್ ಇವತ್ತು ತಿಂತಾರೆ. ಸೊ ಅಲ್ಲಿಗೆ ಎಲ್ಲಿಂದ ಇದು ಬರ್ತದೆ? ಮಟನ್, ಚಿಕನ್ ಇದೆಲ್ಲ ಕೂಡ ಈ ಒಂದು ಸ್ಲಾಟರ್ ಹೌಸಿಂದ ಬರ್ತದೆ. ಆಗ ನಮ್ಮ ಜನಸಾಮಾನ್ಯರು ತಿನ್ನುವಂಥ ಆಹಾರ ಹೈಜಿನಿಕ್ ಆಗಿ ಸ್ವಚ್ಛತೆಯಾಗಿ ಇರಬೇಕಾ ಬೇಡವಾ? ಇರಬೇಕಾದಕ್ಕೆ ಏನು ಮಾಡಬೇಕು? ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಮಾಡಿ ಅಲ್ಲಿ ಡಾಕ್ಟರ್ಗಳ ವ್ಯವಸ್ಥೆ, ಅಲ್ಲಿ ಬೇಕಾಗುವ ಒಂದು ಮೂಲಭೂತ ಸೌಕರ್ಯ, ನೀರಿನ ವ್ಯವಸ್ಥೆ, ಕ್ಲೀನ್ ಮಾಡಿದ ನಂತರ ರಕ್ತ ಹೋಗುವುದಂತ ಶೇಖರಣೆ ಮಾಡಿ ಅದನ್ನು ಡಿಸ್ಪೋಸ್ ಮಾಡುವಂಥ ವ್ಯವಸ್ಥೆ, ಬಹುಶಃ ಇತರ ಏನು ಘನತ್ಯಾಜ್ಯ ಏನು ಬರ್ತದೆ ಹೈಯೆಸ್ಟ್ ಅದನ್ನೆಲ್ಲ ಕೂಡ ಯಾರು ಆ ಕಡೆ ಬಿಸಾಡದೆ ಸರಿಯಾಗಿ ಡಿಸ್ಪೋಸ್ ಮಾಡಿ ಒಂದು ಸ್ವಚ್ಛ ಪ್ರದೇಶ ನಿರ್ಮಾಣ ಮಾಡಬೇಕು. ಇವತ್ತು ಬಹುಶಃ ಸ್ಲಾಟರ್ ಪಕ್ಕದಲ್ಲಿ ಒಂದು ದೊಡ್ಡೊಂದು ತೋಡಿದೆ. ಅಲ್ಲಿ ಬಹುಶಃ ಇವತ್ತಲ್ಲ BJPಯವರು ಆಡಳಿತ ಕಾರ್ಪೊರೇಷನ್ ಇದ್ದಾಗ ಇವರೇ 1 ವರ್ಷ ಅದನ್ನು ಆಕ್ಷನಲ್ಲಿ ವಹಿಸಿಕೊಂಡು 1 ವರ್ಷ ಇವರೇ ಅದನ್ನು ನಡೆಸಿಕೊಂಡು ಬರಲಿಲ್ವಾ? ಅದೇ ಎಲ್ಲ ಗಲೀಜನ್ನು ಅದೇ ತೋಡಿಗೆಲ್ಲ ಬಿಸಾಡಲಿಲ್ವಾ? ತೋಡಲಿಗೆ ಬಿಟ್ಟಂಥ ರಕ್ತ ಹೋಗೋದು ನೀರಿಗೆ, ಆ ಮೀನನ್ನು ನಾವು ತಿನ್ನುವುದು, ಬಿಸಾಡ್ದಂಥ ಘನತ್ಯಾಜ್ಯ ಎಲ್ಲ ಕೂಡ ಇನ್ನೊಬ್ಬನ ಮನೆ ಮಗಲಿಗೆ ಹೋಗಿ ನಿಲ್ಲುವುದು, ಅಲ್ಲಿಗೆ ಹೆಲ್ತ್ ಪ್ರಾಬ್ಲಮ್ ಆಗೋದು, ಇಡೀ ಮಂಗಳೂರು ನಗರಕ್ಕೆ ಇವತ್ತು ರೋಗ ಹಬ್ಬುವಂಥ ಪರಿಸ್ಥಿತಿ ನಿರ್ಮಾಣ ಮಾಡೋದು. ಇದಕ್ಕೊಂದು ಶಾಶ್ವತವಾದ ತಡೆಗಟ್ಟಲು ಆಗಲಿಕ್ಕೆ ಬೇಕಾ ಬೇಡವಾ? ಇದನ್ನು ಸರಿಪಡಿಸಿದರೆ ಏನು ಸ್ಮಾರ್ಟ್ ಸಿಟಿ ಅಂತ ಅರ್ಥ ಬರ್ತದೆ. ಅದಕ್ಕಾಗಿ ನನ್ನ ಸಲಹೆ ಸೂಚನೆ ಕೊಟ್ಟಿದ್ದೆ. ಮೀನುಗಾರಿಕೆ ಬಂದರ್ ಅಲ್ಲಿ ಬರುವಂಥ ಎಲ್ಲ ಘನತ್ಯಾಜ್ಯವನ್ನು ಸುಸಜ್ಜಿತವಾಗಿ ನಾವು ಅಲ್ಲಿ ಒಂದು ಸಿಸ್ಟಮ್ ತರಬೇಕು. ಈ ಸ್ಲಾಟರ್ ಹೌಸ್ ಒಂದು ಮಾದರಿಯಾಗಿ ಒಂದು ಉತ್ತಮವಾದ ಸ್ವಚ್ಛತೆ ಒಂದು ಸ್ಲಾಟರ್ ಹೌಸ್ ಇವತ್ತಲ್ಲಿ ಬರಬೇಕು. ಇವತ್ತು ಕೋಳಿ ಎಲ್ಲ ಅಂಗಡಿಯಲ್ಲಿ ಎಲ್ಲಿ ಅಂತ ಇಲ್ಲ, ಎಲ್ಲ ಅಂಗಡಿಯಲ್ಲಿ ಕೋಳಿಯನ್ನು ಕ್ಲೀನ್ ಮಾಡಿ ಸಂಜೆ ಗಂಟೆ ಮುಟ್ಟೆ ಕಟ್ಟಿ ಶೇಕಡ 50% ಮಾತ್ರ ಮಣ್ಣು ತೆಗೆದು ಮಣ್ಣೊಳಗಡೆ ಆಗ್ತದೆ. ಇನ್ನು 50% ಸಿಕ್ಕಿದ ನೇತ್ರಾವತಿ ಬ್ರಿಡ್ಜಿಗೆ, ಅಲ್ಲಿ ನದಿ ಬದಿಗೆ, ತೋಡು ಬದಿಗೆ ಬಿಸಾಡಿ ಹೋಗಿ ಯಾರ್ಯಾರ ಮನೆ ಮುಂದೆ ಒಂದು ಗಲೀಜು ಅಲ್ಲಿ ರೋಗ ಬರುವಂಥ ವಿಚಾರ ಅಲ್ವಾ? ಇದನ್ನು ಬಂದ್ ಮಾಡೋದು ಹೇಗೆ? ಯಾಕೆಂದರೆ ಉತ್ತಮವಾದ ಒಂದು ಸ್ಲಾಟರ್ ಹೌಸ್ ಮಾಡಿ ಮುಂದಿನ ದಿನಗಳಲ್ಲಿ ಮಂಗಳೂರು ನಗರ ಮತ್ತು ಹೊರ ಪ್ರದೇಶದಲ್ಲಿ ಯಾರೇ ಇವತ್ತು ಕೋಳಿ ಅಂಗಡಿ ಇಟ್ಟವರು ಅಲ್ಲೇ ಬಂದು ಕ್ಲೀನ್ ಮಾಡಿ ಬರೀ ಮಾಂಸಲ್ಲಿ ತಗೊಂಡು ಮಾರಬೇಕು ಹೊರತು ಇಲ್ಲಿ ಇದು ಮಾಡಲಿಕ್ಕೆ ಅಥವಾ ಇಲ್ಲಿ ಕ್ಲೀನ್ ಮಾಡೋಕ್ಕೆ ಅವಕಾಶ ಕೊಡದಿದ್ದಲ್ಲಿ ಇಲ್ಲಿ ಕ್ಲೀನಾಗಿರೋದಿಲ್ವ? ಇದನ್ನು ಆಲೋಚನೆ ಮಾಡಿಕೊಂಡು ಇವತ್ತು ನಾವು ಆಸ್ಪತ್ರೆಗೆ ಇಟ್ಟಿದ್ದೇವೆ, ಮೀನುಗಾರಿಕೆ ಇಟ್ಟಿದ್ದೇವೆ. ಅದೇ ಸ್ಲಾಟ್ ನಾನು ಸಲಹೆ ಕೊಟ್ಟಿದ್ದೆ, ಸಲಹೆ ಮಾತ್ರ. ಇದರ ಕಂಪ್ಲೀಟ್ ಜವಾಬ್ದಾರಿ ಅವ್ರದ್ದು ಬೋರ್ಡಿದ್ದು. ಬೋರ್ಡಲ್ಲಿ ಯಾರಿದ್ದಾರೆ? ಬೋರ್ಡಲ್ಲಿ MDC ಕಮಿಷನರ್, ಇದಕ್ಕೆ ಮೇಯರ್, 2 ಕಾರ್ಪೊರೇಟ್ ಮತ್ತು BJPಯ 2 ಕಾರ್ಪೊರೇಟರ್ ಕೂಡ ಇದ್ದಾರೆ ಅಲ್ಲಿ ಅಪೋಸಿಷನ್ ಲೀಡರ್ ಆಗಿದ್ದವರು. ಯಾಕೆ ಬೋರ್ಡ್ ಮೀಟಿಂಗ್ ಅಬ್ಜೆಕ್ಷನ್ ಮಾಡಲಿಲ್ಲ? ಯಾಕೆ ಇದು ವಿರೋಧ ವ್ಯಕ್ತಪಡಿಸಲಿಲ್ಲ? ಅದಕ್ಕೆ ಯಾಕೆ ಇವರು ಒಪ್ಪಿದ್ದು? ಅವತ್ತೇನು ಕೂಡ ಮಾತಾಡದೆ ಈಗ ಒಂದು ಅನಾವಕಾಶವಾಗಿ ಇವತ್ತು ಯಾಕೆ ರಾಜ್ಯಕ್ಕೆ ಪ್ರೇರಿತವಾದ ಹೇಳಿಕೆಯನ್ನು ಕೊಡಬೇಕು? ಆಯಿತು, ಅದು ಪಾಸಾಗಿ ಬಂತು. ಇಲ್ಲಿಯವರೆಗೆ ಒಂದು MLA ಒಂದು ಲೆಟ್ರ್ ಬರೆದಿದ್ದಾರೆ, ಒಂದು ಫೋನಲ್ಲಿ ಮಾತಾಡಿ ಹೇಳಿದ್ದಾರೆ ಬೇಡ ನಾವು ಕ್ಯಾನ್ಸಲ್ ಮಾಡಿ ಯಾಕೆ ಅದನ್ನು ಇಟ್ಟಿದಂತೇಳಿ. MP ಒಂದು ಲೆಟ್ರ್ ಬರೆದಿದ್ದಾರೆ, ಒಂದು ಫೋನಲ್ಲಿ ಮಾತಾಡಿದ ಯಾಕೆ ಅದನ್ನು ಕ್ಯಾನ್ಸಲ್ ಮಾಡೋದು ಯಾಕೆ ಅವರು ಹೇಳಿಲ್ಲ? ಇವತ್ತು ನಾವು ರೂಲ್ಸ್ ಫಿಕ್ಸ್ ಮಾಡಿದ, ಸ್ಮಾರ್ಟ್ ಸಿಟಿ ರೂಲ್ ಫಿಕ್ಸ್ ಮಾಡಿದ್ದು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು. ಅದರಲ್ಲಿ ಅವರು ಹೇಳಿದ್ದಾರೆ ಸ್ಲಾಟರ್ ಹೌಸ್ ಕೊಡ್ಬೋದು ಅಂತೇಳಿ. ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಯಾರಕ್ಕೆ ಕೊಡ್ತಾರೆ? ಅದರಲ್ಲಿ ಗೋಶಾಲೆಗೆ ಕೊಡಲಿಕ್ಕೆ ಹೇಳಿದ್ದಾರೆ, ಯಾಕೆ ಅವರು ಕಾನೂನು ಮಾಡಲಿಲ್ಲ? ಈಗ ಹೇಳ್ತಾರೆ ನಾವು ಗೋಶಾಲೆಗೆ ಕೊಡಲಿಲ್ಲ ಅಂತೇಳಿ. ಗೋಶಾಲೆಗೆ ಕೇಂದ್ರ ಸರ್ಕಾರಕ್ಕೆ ಬರೀಲಿ, ನಿಮ್ಮ ಸ್ಮಾರ್ಟ್ ಸಿಟಿಯಲ್ಲಿ ಗೋಶಾಲೆಗೆ ಅವಕಾಶ ಇಲ್ಲ, ಅದರಲ್ಲಿ ಅವಕಾಶ ಮಾಡಿ ಕೊಡಬೇಕಂತೇಳಿ ಪಾರ್ಲಿಮೆಂಟಲ್ಲಿ ಮಾತಾಡಿಕೊಂಡು ಅದಕ್ಕೆ ಕಾನೂನು ತರಲಿ. ನಾವು 15 ಯಾಕೆ 30 ಕೋಟಿ ಬೇಕಾದರೂ ಕೊಡ್ತೇವೆ ಅಗತ್ಯ ಬಂದರೆ. ಯಾವುದೇ ಕೆಲಸ ಮಾಡೋದಿಲ್ಲ, ದೂರದೃಷ್ಟಿ ಯೋಜನೆ ಇಲ್ಲ, ಭವಿಷ್ಯದ ಒಂದು ಆಲೋಚನೆ ಕೂಡ ಇಲ್ಲ, 1% ಕೆಲಸ ಕೂಡ ಮಾಡಲಿಲ್ಲ.
ಜನರನ್ನು ದಿಕ್ಕು ತಪ್ಪಿಸಿ ಆರಾಮದಲ್ಲಿ ಮತ ಗಳಿಸಿ ಗೆಲ್ಲುವಂಥ ಒಂದು ಯೋಚನೆ ಮಾಡಿದರೆ ಬಹುಶಃ ಮಂಗಳೂರು ಜನತೆ ಇನ್ನು ಮುಂದಕ್ಕೆ ಅಷ್ಟು ಮೂರ್ಖರಾಗೋದಿಲ್ಲ. ಪಂಪೆ ಮತ್ತು ತೊಕ್ಕೋಟಿನಿಂದ ಹೈವೇ ಒಂದು 100 ಸಲ ಸ್ಟೇಟ್ಮೆಂಟ್ ಕೊಟ್ಟರು, ನಾಳೆ ಮಾಡ್ತೇನೆ ನಾಡ್ಲಿಸಿ ಮಾಡ್ತೇನೆ, ಈಗ ಅವ್ರ ಹತ್ರ ಮಾತು ಇವ್ರ ಏನಾಯಿತು, ಸಂಬಂಧಪಟ್ಟಾಗ ಏನಾದಾಗಿದೆಯಾ? ಆದ ಕಾರಣ ಜನಪ್ರತಿನಿಧಿಗಳು ಅವರವರ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ರಾಜ್ಯಕ್ಕೆ ರಹಿತವಾಗಿ ಮಂಗಳೂರು ನಗರದ ಭವಿಷ್ಯದ 30 ವರ್ಷದ ನಂತರದ ಭವಿಷ್ಯನ ಆಲೋಚನೆ ಮಾಡಿಕೊಂಡು ತೀರ್ಮಾನ ತಗೊಳ್ಬೇಕು. ಇದಕ್ಕೆ ಕಮಿಟ್ಮೆಂಟ್ ಮತ್ತು ಬದ್ಧತೆ ಬೇಕು ಹೇಳಲಿಕ್ಕೆ ಬಯಸ್ತೇನೆ. ಸುನಿಲ್ ಕುಮಾರ್ ಅವರು ಇದನ್ನು ಅನುಷ್ಠಾನ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಸಂತೋಷ, ನನಗೇನು ಬಿಡೋದಿದ್ದರೆ ನನ್ನ ಮನೆ ಉಂಟಲ್ಲಿ ಪಕ್ಕದಲ್ಲಿ, ನನ್ನ ಕ್ಷೇತ್ರವ, ನಂದು ಉಲ್ಲಾಲ ಕ್ಷೇತ್ರ ಅಲ್ಲ. ನಾನು ಉಸ್ತುವಾರಿ ಸಚಿವರಾದ್ದಕ್ಕೆ ವಿಚಾರ ನಾನು ನೋಡಿಕೊಂಡು ತೀರ್ಮಾನ ತಗೊಂಡಿದ್ದೇನೆ. ಆದಮೇಲೆ ನನ್ನ ಬೂರು ಗಲೀಜಾಗ್ತದೆ, ಮಂಗಳೂರು ನಗರವೇ ಗಲೀಜಾಗೋದಲ್ಲ, ಮಲೇರಿಯಾ ನನಗೆ ಬರ್ತದೆ, ಅವರಿಗೆ ಬರೋದಲ್ಲ. ನಮಗೇನು ಬೇಕು, ನನ್ನ ಕ್ಷೇತ್ರಕ್ಕೆ ಏನು ಬೇಕೋ ನಾನು ಮಾಡಿಸ್ತೇನೆ.